ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲ ಹೇಗಿದ್ದೀರಾ? ಎಲ್ಲ ಬಹಳ ಆರಾಮಾಗಿದ್ದೀರಾ? ಪರೀಕ್ಷಾ ತಯಾರಿಯಲ್ಲಿ ಎಲ್ಲ ಬ್ಯುಸಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಜ್ಞಾನದ ತರಗತಿನ ನಾನು ಆರಂಭಿಸ್ತಾ ಇದ್ದೀನಿ. ಇವತ್ತಿನ ತರಗತಿಯಲ್ಲಿ ಒಂದು ಹೊಸದಾದ ಪಾಠದ ಪರಿಚಯ ನಿಮ್ಗಾಗ್ತಾ ಬರುತ್ತೆ. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಈ ಒಂದು ಪಾಠದ ಒಳ ಪ್ರವೇಶ ಮಾಡೋದ್ಕಿಂತ ಮುಂಚೆ ಹಿಂದಿನ ಕ್ಲಾಸ್ನಲ್ಲಿ ನಾವು ಶಬ್ದ, ಈ ಒಂದು ಪಾಠದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಮತ್ತೆ ಸಾರಾಂಶವನ್ನ ಕೂಡ ಕಲಿಯುವಂತಹ ಪ್ರಯತ್ನವನ್ನ ಮಾಡಿದ್ವಿ, ಹೌದಾ? ಸೊ ಇವತ್ತಿನ ಕ್ಲಾಸ್ ಅಜೆಂಡಾದಲ್ಲಿ ನಾವು ಮೊದಲನೇದಾಗಿ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಈ ಒಂದು ಪಾಠದ ಪರಿಚಯವನ್ನ ಮಾಡ್ಕೊಳ್ತಾ ಹೋಗೋಣ. ತದನಂತರದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಪಾಠ ಬಂದು ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಂರಕ್ಷಣೆ. ತದನಂತರ ಡಿಕ್ಟೇಷನ್ ಅಥವಾ ಉಕ್ತ ಲೇಖನ, ಇದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಪಾಠದ ಪರಿಚಯ, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು. ಸೊ ಇದು ಹೇಳಿದ ತಕ್ಷಣ ನಿಮ್ಗೆ ಏನ್ ಅರ್ಥ ಆಗ್ತಾ ಹೋಗುತ್ತೆ? ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ನೋಡಿ, ನಾವ್ ಈಗಾಗ್ಲೇ ವಿದ್ಯುತ್ ಪ್ರವಾಹದ ತಾಪ ಪರಿಣಾಮ, ವಿದ್ಯುತ್ ಇಂದ ಉಂಟಾಗುವಂತ ಹೀಟ್ ಎಫೆಕ್ಟ್ ಮತ್ತು ಚುಂಬಕ ಪರಿಣಾಮ ಅಟ್ರಾಕ್ಷನ್ ಅಥವಾ ಮ್ಯಾಗ್ನೆಟಿಕ್ ಎಫೆಕ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಬಗ್ಗೆ ಕಲ್ತಿದ್ದೀವಿ, ಹೌದಾ? ಅಧ್ಯಯನ ಮಾಡಿದೀವಿ. ಇದೀಗ ಈ ಒಂದು ಪ್ರಸ್ತುತ ಪಾಠದಲ್ಲಿ ವಿದ್ಯುತ್ ಪ್ರವಾಹವು ದ್ರಾವಣಗಳ ಮೂಲಕ ಹರಿದಾಗ ಉಂಟಾಗುವ ರಾಸಾಯನಿಕ ಬದಲಾವಣೆಗಳನ್ನ ಅಧ್ಯಯನ ಮಾಡೋಣ. ಸೊ ದ್ರಾವಣ ಅಂದ ತಕ್ಷಣ ಲಿಕ್ವಿಡ್ಗಳ ಮೂಲಕ ಈ ವಿದ್ಯುತ್ ಹರಿದಾಗ ಅದರಿಂದ ಉಂಟಾಗುವಂತಹ ರಾಸಾಯನಿಕ ಕೆಮಿಕಲ್ ಎಫೆಕ್ಟ್ ಅಥವಾ ಕೆಮಿಕಲ್ ಚೇಂಜಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ವಿದ್ಯುತ್ ಪ್ರವಾಹವು ದ್ರವದ ಮೂಲಕ ಹರಿದಾಗ ಆ ದ್ರವದಲ್ಲಿ ರಾಸಾಯನಿಕ ಬದಲಾವಣೆಗಳು ಸಂಭವಿಸುವುದನ್ನ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಅಂತ ನಾವು ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಈಗ ವಿದ್ಯುತ್ ದ್ರವಗಳು, ನಾನು ವಿದ್ಯುತ್ ಪ್ರವಾಹವು ದ್ರವ ಮೂಲಕ ಅಂತ ಹೇಳಿದೆ, ಅಂದ್ರೆ ಥ್ರೂ ಲಿಕ್ವಿಡ್ಸ್ ಅಂತ. ಸೊ ಅದಕ್ಕೆ ನಾವು ಫಸ್ಟ್ ವಿದ್ಯುತ್ ಎಲ್ಲಿ ಹರಿಯುತ್ತೆ ಎಲ್ಲಿ ಹರಿಯಲ್ಲ ಅನ್ನೋದನ್ನ ಅರ್ಥೈಸ್ಕೊಳೋದು ಬಹಳ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ ಎಲ್ಲರಿಗೂ? ಎಸ್, ಈಗ ಫುಲ್ ಸ್ಕ್ರೀನ್ ಮೋಡಲ್ ಹಾಕಿದೀನಿ, ನಿಮ್ಗೆ ಕಾಣಿಸಬಹುದು ಅನ್ಸುತ್ತೆ. ವಿದ್ಯುತ್ ವಾಹಕ ದ್ರಾವಣಗಳು. ಸೊ ವಾಟ್ ಡು ವಿ ಕಾಲ್ ಆಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ? ಎಲ್ಲಾ ದ್ರವಗಳು ವಿದ್ಯುತ್ ಪ್ರವಾಹವನ್ನ ಸಾಗಿಸೋದಿಲ್ಲ. ಸೊ ಯಾವ್ದ್ಯಾವ್ದು ವಿದ್ಯುತ್ ಪ್ರವಾಹವನ್ನ ಸಾಗಿಸುತ್ತೆ ಅವುಗಳನ್ನ ಗುಡ್ ಕಂಡಕ್ಟರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಥವಾ ಉತ್ತಮ ವಾಹಕಗಳು ಅಂತ ಕರಿತೀವಿ. ಉದಾಹರಣೆಗೆ ಸಿಲ್ವರ್ ಬೆಳ್ಳಿ, ಗೋಲ್ಡ್ ಬಂಗಾರ, ಕಾಪರ್ ತಾಮ್ರ, ಸ್ಟೀಲ್ ಸಿ ವಾಟರ್ ಉಪ್ಪಿನ ನೀರು, ಉಪ್ಪಿನ ಅಂಶ ಅದ್ರಲ್ಲಿರುತ್ತೆ.
ಅದೇ ರೀತಿ ಎಲೆಕ್ಟ್ರಿಕಲ್ ಇನ್ಸುಲೇಟರ್ಸ್ ಅಂದ್ರೆ ಅದು ಉತ್ತಮ ವಾಹಕ ಅಲ್ಲದೆ ಇರೋದು ರಬ್ಬರ್, ಗ್ಲಾಸ್, ಆಯಿಲ್ ಎಣ್ಣೆ, ಡೈಮಂಡ್, ಡ್ರೈ ವುಡ್ ಒಣಮರ. ಇದಿಷ್ಟು ವಿದ್ಯುತ್ನ ಉತ್ತಮ ವಾಹಕ ಅಲ್ಲದೆ ಇರುವಂತಹದ್ದು. ಈಗ ವಿದ್ಯುತ್ ವಾಹಕದ ದ್ರಾವಣಗಳ ಉದಾಹರಣೆಯನ್ನ ಬರ್ಕೊಬಹುದು ನೀವು. ಉಪ್ಪು ನೀರು, ನಿಂಬೆ ರಸ, ತಾಮ್ರ ಸಲ್ಫೇಟ್ ದ್ರಾವಣ, ಆಮ್ಲ ಹಾಗೂ ಕ್ಷಾರ ದ್ರಾವಣಗಳು, ಅಸಿಡಿಕ್ ಅಂಡ್ ಬೇಸಿಕ್ ಲಿಕ್ವಿಡ್. ಓಕೆ, ನೋಟ್ ಮಾಡ್ಕೊಳ್ಳಿ ಇದನ್ನ. ನೋಟ್ ಮಾಡ್ಕೊಂಡ್ರಾ? ಹ್ಮ್. ವಿದ್ಯುತ್ ವಾಹಕ ದ್ರಾವಣಗಳ ಉದಾಹರಣೆಗಳನ್ನ ನೋಟ್ ಮಾಡ್ಕೊಂಡಿದ್ದೀರಾ? ನೆಕ್ಸ್ಟ್, ವಿದ್ಯುತ್ ವಾಹಕವಲ್ಲದ ದ್ರಾವಣಗಳು, ದೋಸ್ ಆರ್ ನಾಟ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಶುದ್ಧ ಅಥವಾ ಅಸವಿತ ನೀರು. ಏನಪ್ಪಾ ಇದು ಶುದ್ಧ ಅಥವಾ ಅಸವಿತ ನೀರು ಅಂದ್ರೆ? ಬರ್ಕೊಳ್ಳಿ ಇಲ್ಲಿ. ಡಿಸ್ಟಿಲ್ಡ್ ವಾಟರ್ ಇದು ಐ, ಡಿಸ್ಟಿಲ್ಡ್ ವಾಟರ್ ಇದು ಟಿ. ಶುದ್ಧ ಅಥವಾ ಅಸವಿತ ನೀರು, ಇದ್ರ ಮೂಲಕ ವಿದ್ಯುತ್ ವಾಹನಕ ಚಲಾವಣೆ ಆಗೋದಿಲ್ಲ. ಎಣ್ಣೆ, ಆಯಿಲ್. ಸೊ ಅದ್ರ ಇಮೇಜಸ್ ನಾನು ನಿಮ್ಗೆ ಇಲ್ಲಿ ತೋರಿಸುವಂತಹ ಪ್ರಯತ್ನ ಪಟ್ಟೆ. ಇದು ಕೂಡ ನೀವು ನೋಟ್ ಮಾಡ್ಕೊಂತಾ ಹೋಗಬಹುದು. ಸೊ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ವಿದ್ಯುತ್ನ ಉತ್ತಮ ವಾಹಕಗಳು, ವಿದ್ಯುತ್ ವಾಹಕವಲ್ಲದೆ ಇರುವಂತಹ ದ್ರಾವಣಗಳು. ನೆಕ್ಸ್ಟ್, ವಿದ್ಯುತ್ ವಾಹಕ ದ್ರಾವಣಗಳಲ್ಲಿ ಅಯಾನ್ಗಳು ಅಂದ್ರೆ ಈ ರೀತಿ ಚಾರ್ಜ್ಡ್ ಪಾರ್ಟಿಕಲ್ ಇರೋದ್ರಿಂದ ವಿದ್ಯುತ್ ಹರಿಯುತ್ತೆ. ಉದಾಹರಣೆಗೆ ಒಂದು ಬ್ಯಾಟರಿಯನ್ನ ನಾವು ತೆಗೆದುಕೊಂಡಾಗ ಬ್ಯಾಟರಿಗೆ ಎರಡು ತರವಾದಂತಹ ಭಾಗ ಇರುತ್ತೆ. ನೀವು ಬ್ಯಾಟರಿ ಅಬ್ಸರ್ವ್ ಮಾಡಿದಿರಾ? ಪ್ಲಸ್ ಮೈನಸ್ ಅನ್ನುವಂತಹ ಭಾಗ ಇರುತ್ತೆ. ಸೊ ಪ್ಲಸ್ ನ ನಾವು ಪಾಸಿಟಿವ್ ಟರ್ಮಿನಲ್, ಎಲ್ಲಿ ಈ ಕ್ಯಾಪ್ ಇರುತ್ತಲ್ಲ, ಈ ಕ್ಯಾಪ್ ಇರುವಂತಹ ಜಾಗ ಯಾವಾಗ್ಲೂ ಪ್ಲಸ್ ಇರುತ್ತೆ, ಪಾಸಿಟಿವ್ ಟರ್ಮಿನಲ್ ಆಗಿರುತ್ತೆ. ಅದೇ ರೀತಿ ಈ ತಳಭಾಗ ಇರುತ್ತಲ್ಲ, ಈ ಭಾಗ ಯಾವಾಗ್ಲೂ ಮೈನಸ್ ಇರುತ್ತೆ ಅಥವಾ ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಒಂದು ಬ್ಯಾಟರಿಯಲ್ಲಿ ನೀವು ಪ್ಲಸ್ ಮತ್ತೆ ಮೈನಸ್ ಅನ್ನ ಗಮನಿಸಿರಬಹುದು. ಎಲ್ಲಿ ಈ ಒಂದು ಬ್ಯಾಟರಿಯ ಮುಚ್ಚಳ ಇರುತ್ತೋ, ಈ ಪಾಯಿಂಟ್ ಲಿಡ್ಡೆಡ್ ಆಗಿರುತ್ತೋ, ಆ ಭಾಗವನ್ನ ನಾವು ಪಾಸಿಟಿವ್ ಟರ್ಮಿನಲ್ ಅಂತ ಕರಿತೀವಿ. ಎಲ್ಲಿ ಅದು ಸಂಪೂರ್ಣವಾಗಿ ಫ್ಲಾಟ್ ಆಗಿರುತ್ತೋ, ಇದನ್ನ ನಾವು ನೆಗೆಟಿವ್ ಟರ್ಮಿನಲ್ ಅಂತ ಹೇಳ್ತೀವಿ. ಈ ಬ್ಯಾಟರಿ ಒಳಗೆ ಇರೋದು ಎಲೆಕ್ಟ್ರೋಲೈಟ್ ಅನ್ನುವಂಥದ್ದು. ಅರ್ಥ ಆಯ್ತಾ? ಸೊ ಈಗ ಈ ಒಂದು ಪಾಸಿಟಿವ್ ಟರ್ಮಿನಲ್ ಅಂದ್ರೆ ಏನು, ನೆಗೆಟಿವ್ ಟರ್ಮಿನಲ್ ಅಂದ್ರೆ ಏನು, ಎಲೆಕ್ಟ್ರೋಲೈಟ್ ಅಂದ್ರೆ ಏನು, ಅದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮುಂಬರುವ ಕ್ಲಾಸ್ ನಲ್ಲಿ. ಈಗ ಇದರ ಒಂದು ರಾಸಾಯನಿಕ ಪರಿಣಾಮಗಳ ಲಕ್ಷಣವನ್ನ ನಾವು ನೋಡೋಣ. ಒಂದು, ವಿದ್ಯುತ್ ಪ್ರವಾಹವನ್ನು ದ್ರಾವಣದ ಮೂಲಕ ಹರಿಸಿದಾಗ ಈ ಬದಲಾವಣೆಗಳನ್ನ ನಾವು ಗಮನಿಸಬಹುದು. ಏನಾಗುತ್ತೆ? ವಾಯು ಬುಬ್ಬುಗಳು ಕಾಣಿಸಿಕೊಳ್ಳುವುದು ಒಂದು. ಎರಡನೇದು, ಲೋಹದ ಪದರ ಒಂದು ವಿದ್ಯುತ್ ದ್ವಾರದಲ್ಲಿ ಜಮೆಯಾಗುವುದು. ಮೂರನೇದು, ದ್ರಾವಣದ ಬಣ್ಣ ಬದಲಾಗುವುದು. ನಾಲ್ಕನೇದು, ಹೊಸ ಪದಾರ್ಥಗಳ ನಿರ್ಮಾಣ ಆಗೋದು. ಸೊ ರಾಸಾಯನಿಕ ಪರಿಣಾಮಗಳ ಲಕ್ಷಣ ಈ ನಾಲ್ಕಾಗಿರುತ್ತೆ. ವಾಯು ಬೊಬ್ಬುಗಳು ಕಾಣಿಸ್ಕೊಳ್ಳೋದು, ಲೋಹದ ಪದರ ಒಂದು ವಿದ್ಯುತ್ ದ್ವಾರದಿಂದ ಜಮೆಯಾಗೋದು, ದ್ರಾವಣದ ಬಣ್ಣ ಬದಲಾಗೋದು, ಹೊಸ ಪದಾರ್ಥಗಳ ನಿರ್ಮಾಣವಾಗೋದು. ಇದನ್ನ ನೋಟ್ ಮಾಡ್ಕೊಳ್ಳಿ, 4 ಪಾಯಿಂಟ್ ನ ರಾಸಾಯನಿಕ ಪರಿಣಾಮಗಳ ಲಕ್ಷಣಗಳನ್ನ ನೋಟ್ ಮಾಡ್ಕೊಳ್ಳಿ ಮಕ್ಳೇ.
ಆಯ್ತಾ? ನೋಟ್ ಮಾಡ್ಕೊಂಡ್ರಾ? ಇದನ್ನ ಒಂದು ಸಿಮ್ಯುಲೇಷನ್ ಮೂಲಕ ಅರ್ಥ ಮಾಡ್ಕೊಂತಾ ಹೋಗೋಣ. ನಾವ್ ಈ ರಾಸಾಯನಿಕ ಪರಿಣಾಮ ಯಾವ ರೀತಿ ಇರುತ್ತೆ ಅಂತ. ಓಕೆ, ಇದೊಂದು ಸಿಮ್ಯುಲೇಷನ್ ಓಲ್ಯಾಪ್ಸ್. ಇದ್ರ ಒಂದು ಫ್ರೀ ವೆಬ್ಸೈಟ್ ಅಲ್ಲಿ ಈ ಸಿಮ್ಯುಲೇಷನ್ ನೀವು ನೋಡ್ತಾ ಹೋಗಬಹುದು. ಪಕ್ಕದಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಇನ್ಸ್ಟ್ರಕ್ಷನ್ ನೋಡ್ಕೊಂಡು ನಾವು ಈ ಒಂದು ಸಿಮ್ಯುಲೇಷನ್ ನ ಕಂಡಕ್ಟ್ ಮಾಡ್ಕೊಂತಾ ಬರಬಹುದು. ನಾನ್ ನಿಮ್ಗಾಗ್ಲೇ ಹೇಳಿದ್ದೆ, ಒಂದು ವಸ್ತುವಿನ ಮೇಲೆ ಕೆಮಿಕಲ್ ಎಫೆಕ್ಟ್ ಆಗ್ತಾ ಇದೆ, ದ್ರಾವಣದ ಮೇಲೆ ಕೆಮಿಕಲ್ ಎಫೆಕ್ಟ್ ಉಂಟಾಗ್ತಾ ಇದೆ ಅಂದ್ರೆ ಅಲ್ಲಿ ಏನಾಗಿರುತ್ತೆ, ವಾಯು ಬಬ್ಬುಗಳು ಕಾಣಿಸ್ಕೊಳ್ಳುತ್ತೆ, ಲೋಹದ ಪದರ ಒಂದು ವಿದ್ಯುತ್ ದ್ವಾರದಿಂದ ಜಮೆ ಆಗುತ್ತೆ, ದ್ರಾವಣದ ಬಣ್ಣ ಬದಲಾಗುತ್ತೆ, ಹೊಸ ಪದಾರ್ಥಗಳ ನಿರ್ಮಾಣ ಆಗುತ್ತೆ. ಈ ಕೆಮಿಕಲ್ ಎಫೆಕ್ಟ್ಸ್ ಹೇಗಾಗುತ್ತೆ ಅಂತ ನೋಡೋಣ. ನಾವಿಲ್ಲಿ ಮೊದಲನೇದಾಗಿ ಇಲ್ಲಿ ಸೋಡಿಯಂ ಕ್ಲೋರೈಡ್ ನ ಡಬ್ಬ ಇದೆ, ಇಲ್ಲೊಂದು ಬೀಕರ್, ಅದ್ರಲ್ಲಿ ನೀರಿದೆ, 2 ಕಾಪರ್ ವೈರ್ಗಳು, ತಾಮ್ರದ ವೈರ್ಗಳಿದೆ, ಬ್ಯಾಟ್ರಿಯ ಪ್ಲಸ್ ಭಾಗ ಪಾಸಿಟಿವ್ ಟರ್ಮಿನಲ್, ಮೈನಸ್ ಭಾಗ ನೆಗೆಟಿವ್ ಟರ್ಮಿನಲ್, ಬ್ಯಾಟ್ರಿ ಒಳಗೆ ಎಲೆಕ್ಟ್ರೋಲೈಟ್ ಇರುತ್ತೆ, ಸ್ವಿಚ್ ಗಳಿರುತ್ತೆ, ಈ ರೀತಿಯಾಗಿರುತ್ತೆ. ಮೊದಲನೇದಾಗಿ ಮುಚ್ಚಳವನ್ನ ತೆಗಿತೀನಿ. ಇದರಿಂದ ಸ್ವಲ್ಪ ಸೋಡಿಯಂ ಕ್ಲೋರೈಡ್ ಅನ್ನ ಒಂದು ಚಮಚದಷ್ಟು ತೆಗೆದುಕೊಂಡು ಈ ಬೀಕರ್ಗೆ ಹಾಕ್ತೀನಿ. ಶೇಕ್ ಮಾಡೋಣ ಚೆನ್ನಾಗಿ ಬೀಕರ್ನ. ಸಂಪೂರ್ಣವಾಗಿ ಸೋಡಿಯಂ ಕ್ಲೋರೈಡ್ ಕರಗದ್ಮೇಲೆ ಈ ಬಣ್ಣ, ನೀರಿನ ಬಣ್ಣ ಬದಲಾಗಿರೋದನ್ನ ನೀವು ಗಮನಿಸಬಹುದು. ಈಗ ಒಂದು ಕಾಪರ್ ವೈರ್ನ ಹೀಗಾಕ್ತೀನಿ, ಮತ್ತೊಂದು ಕಾಪರ್ ವೈರ್ನು ಕೂಡ ಹೀಗಾಕ್ತೀನಿ. ಕಾಪರ್ ವೈರ್ನ ಒಂದು ಭಾಗ ಈ ಒಂದು ಬ್ಯಾಕ್ಟೀರಿಯಾ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡ್ತೀನಿ ಹೀಗೆ. ಕಾಪರ್ ವೈರ್ನ ಮತ್ತೊಂದು ಭಾಗ ಈ ಒಂದು ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ಗೆ ನಾನು ಕನೆಕ್ಟ್ ಮಾಡ್ತೀನಿ ಹೀಗೆ. ಕ್ಷಮೆ ಇರ್ಲಿ, ಸ್ವಿಚ್ ಕನೆಕ್ಟ್ ಮಾಡ್ತೀನಿ ಹೀಗೆ. ಮತ್ತೆ ನೆಗೆಟಿವ್ ಟರ್ಮಿನಲ್ ನ ಈ ರೀತಿಯಾಗಿ ಇನ್ನೊಂದು ಸ್ವಿಚ್ಗೆ ಕನೆಕ್ಟ್ ಮಾಡ್ತೀನಿ. ಓಕೆ, ಸೊ ಈಗ ನಾನು ಸ್ವಿಚ್ ನ ತಂದು ಈ ರೀತಿಯಾಗಿ ಇದ್ರ ಒಳಗಡೆ ಹಾಕಿದಾಗ ಆಕ್ಸಿಜನ್ ಬಬಲ್ಸ್, ಹೈಡ್ರೋಜನ್ ಬಬಲ್ಸ್ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಇನ್ಫಾರ್ಮೇಶನ್ ನೋಡಬಹುದು. ದ ಪಾಸೇಜ್ ಆಫ್ ಎನ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ವಾಟರ್ ಕಾಸಸ್ ಕೆಮಿಕಲ್ ರಿಯಾಕ್ಷನ್. ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು, ವಿದ್ಯುತ್ ಈ ನೀರಿನ ಮೂಲಕ ಹರಿದಾಗ ಅಲ್ಲೊಂದು ಕೆಮಿಕಲ್ ರಿಯಾಕ್ಷನ್ ನ, ರಾಸಾಯನಿಕ ಬದಲಾವಣೆಯನ್ನ ಕಾಣ್ತಾ ಹೋಗಬಹುದು. ಆಸ್ ಅ ರಿಸಲ್ಟ್ ಬಬಲ್ಸ್ ಆರ್ ಫಾರ್ಮ್ ಆನ್ ದ ಎಲೆಕ್ಟ್ರಾಡ್ಸ್. ಇದು ಎಲೆಕ್ಟ್ರಾಡ್ಸ್ ಆಗಿರುತ್ತೆ. ಎಲೆಕ್ಟ್ರಾಡ್ಸ್ ಇಂದ ಬಬಲ್ಸ್ ಗಳು ಕಾಣ್ತಾ ಇರಬಹುದು ನಿಮ್ಗೆ. ಇದು ಯಾಕೆ? ಬಿಕಾಸ್ ಆಫ್ ದ ಕೆಮಿಕಲ್ ಇಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಆ ಮೂಲಕವಾಗಿ ಆಕ್ಸಿಜನ್ ಬಬಲ್ಸ್, ಹೈಡ್ರೋಜನ್ ಬಬಲ್ಸ್ ನ ನಾವು ಕಾಣ್ಲಿಕ್ಕೆ ಸಾಧ್ಯವಾಗುತ್ತೆ. ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ನಾವು ನೋಡಬಹುದು. ಇಲ್ಲಿ ಶೋ ಸರ್ಕ್ಯೂಟ್ ಡಯಾಗ್ರಾಮ್ ಅಂದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅರ್ಥ ಆಯ್ತಾ? ಸೋಡಿಯಂ ಕ್ಲೋರೈಡ್ ಹಾಕಿರೋ ನೀರ್ನಲ್ಲಿ 2 ಕಾಪರ್ ವೈರ್ ನ ಹಾಕಿ ಬ್ಯಾಟರಿಯ ಪಾಸಿಟಿವ್ ಭಾಗ ಒಂದ್ ಕಡೆ, ನೆಗೆಟಿವ್ ಭಾಗ ಸ್ವಿಚ್ ಕಡೆಗೆ ಹಾಕಿ ನಾವು ಸ್ವಿಚ್ ನ ತಿರುಗಿಸಿದಾಗ ಅಲ್ಲಿ ನಮ್ಗೆ ಬಬಲ್ಸ್ ಕಾಣ್ತಾ ಹೋಗಬಹುದು. ಇದು ಬಿಕಾಸ್ ನೀರಿನಲ್ಲಿ ಉಂಟಾಗುವಂತಹ ಕೆಮಿಕಲ್ ಎಫೆಕ್ಟ್, ರಾಸಾಯನಿಕ ಬದಲಾವಣೆಯಿಂದ ಈ ರೀತಿ ಬಬಲ್ಸ್ ಗಳು ನಮ್ಗೆ ನೋಡ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಕ್ಲಿಯರ್ ವಿತ್ ದಿಸ್ ಚಿಲ್ಡ್ರನ್? ಓಕೆ, ಇಲ್ಲಿ ರೀಸೆಟ್ ಅನ್ನುವಂತಹ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದಾಗ ಮತ್ತೆ ಚೇಂಜ್ ಮಾಡ್ಕೊಬಹುದು. ಎಸ್, ಸರ್ಕ್ಯೂಟ್ ಡಯಾಗ್ರಾಮ್ ನ ತೋರಿಸಿದಾಗ ಈ ರೀತಿ ಇರುತ್ತೆ. ಬ್ಯಾಟರಿಯಿಂದ ಸ್ವಿಚ್ ಆನ್ ಮಾಡಿದ ತಕ್ಷಣ ಕಾಪರ್ ವೈರ್ ಹಾಕಿದಾಗ ಇಲ್ಲಿ ಏನಾಗುತ್ತೆ, ಬಬಲ್ಸ್ ಗಳು ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಅದನ್ನ ಈ ಒಂದು ಎಕ್ಸ್ಪೆರಿಮೆಂಟ್ ಇಂದ ನಾವು ಕಾಣ್ಲಿಕ್ಕೆ ಸಾಧ್ಯ. ಇನ್ನೊಂದ್ಸತಿ ತೋರಿಸ್ತೀನಿ. ಸೋಡಿಯಂ ಕ್ಲೋರೈಡ್, ಶೇಕ್ ಮಾಡ್ಬೇಕು ಚೆನ್ನಾಗಿ. ಆ ನಂತರದಲ್ಲಿ 2 ಕಾಪರ್ ವೈರ್ ನ ಫಿಕ್ಸ್ ಮಾಡ್ಬೇಕಾಗುತ್ತೆ. ಬ್ಯಾಟರಿಯ ಒಂದು ಭಾಗ ಒಂದು ಕಾಪರ್ ವೈರ್ಗೆ, ಇನ್ನೊಂದು ಭಾಗ ಈ ಕಡೆಗೆ, ನೆಗೆಟಿವ್ ಟರ್ಮಿನಲ್ ಈ ಕಡೆಗೆ. ಸ್ವಿಚ್ ನ ಹೀಗೆ ಆನ್ ಮಾಡಿದಾಗ ನಾವು ಬಬಲ್ಸ್ ಅನ್ನ ಕಾಣಬಹುದು. ಸೋಡಿಯಂ ಕ್ಲೋರೈಡ್ ಅಂದ್ರೆ ಗೊತ್ತಿದೆಲ್ಲ, ಉಪ್ಪು ನೀರು, ಕಾಮನ್ ಸಾಲ್ಟ್. ಅರ್ಥ ಆಯ್ತಾ? ಸೊ ಇದನ್ನ ನಾವು ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಈ ಒಂದು ಸಿಮ್ಯುಲೇಷನ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಸೊ ಆದ್ರಿಂದ ನಮ್ಗೆ ಏನ್ ಅರ್ಥ ಆಗ್ತಾ ಬರುತ್ತೆ, ಒಂದು ಸಿಮ್ಯುಲೇಷನ್ ನಲ್ಲಿ ವಾಯು ಬಬ್ಬುಗಳು ಕಾಣಿಸ್ಕೊಬಹುದು, ಆ ಒಂದು ಚಮೆ ಆಗೋದ್ ಕಾಣಬಹುದು, ಬಣ್ಣ ಬದಲಾಯಿತು, ಹೊಸ ಪದಾರ್ಥದ ನಿರ್ಮಾಣ ಕೂಡ ಆಯ್ತು. ಇದೆಲ್ಲ ರಾಸಾಯನಿಕ ಪರಿಣಾಮದ ಲಕ್ಷಣಗಳು.
ವಿದ್ಯುತ್ ತಟ್ಟನ ಎಲೆಕ್ಟ್ರೋಲೈಸಿಸ್ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಪಾಠ ಮಾಡ್ತೀನಿ. ಇದ್ರ ಬಗ್ಗೆ ನೀವು ಎಲ್ಲರೂ ಬರ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಾವು ಮುಂದುವರಿತಾ ಹೋಗಬಹುದು. ಎಲೆಕ್ಟ್ರೋಲೈಟ್ ಅಂದ್ರೆ ವಿದ್ಯುತ್ ವಾಹಕ. ಓಕೆ, ಸಾಮಾನ್ಯವಾಗಿ ಅಯಾನಿಕ ಸಂಯೋಗವಾಗಿರುವಂತಹ ವಿದ್ಯುತ್ ವಾಹಕತ್ವ ಹೊಂದಿರುವಂತಹ ಪದಾರ್ಥ. ಓಕೆ, ನೀರು ಒಂದು ಅಣು ಸಂಯೋಗವಾಗಿರುತ್ತೆ. ಅದು ಆಮ್ಲಜನಕ ಮತ್ತು ಹೈಡ್ರೋಜನ್, ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಅನ್ನ 2:1 H2O ಈ ಒಂದು ಅನುಪಾತದಲ್ಲಿ ಹೊಂದಿರುತ್ತೆ. ಆದ್ರಿಂದಾನೇ ನಾವು ನೀರಿನ ರಾಸಾಯನಿಕ ಸೂತ್ರವನ್ನ H2O ಅಂತ ಕರಿತೀವಿ. ಸೊ ಈ ವಿದ್ಯುತ್ ಅಥವಾ ಎಲೆಕ್ಟ್ರೋಲೈಸಿಸ್ ಅನ್ನೋದು ವಿದ್ಯುತ್ ಪ್ರವಾಹವನ್ನ ಬಳಸಿಕೊಂಡು ಒಂದು ಪದಾರ್ಥವನ್ನ ಅದರ ಅಂಶಗಳಾಗಿ ವಿಭಜಿಸುವ ರಾಸಾಯನಿಕ ಪ್ರಕ್ರಿಯೆ ಎಲೆಕ್ಟ್ರೋಲೈಸಿಸ್ ಅಂತ ಹೇಳಿದ್ರೆ. ಓಕೆ, ವೆಲ್, ಸೊ ಇದ್ರ ಬಗ್ಗೆ ಮತ್ತಷ್ಟು ನಾನು ನಿಮ್ಗೆ ಇದನ್ನೆಲ್ಲ ನೋಟ್ ಮಾಡ್ಕೊಂಡಿದ್ರ ಅಂತ ಭಾವಿಸ್ತೀನಿ. ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಬಟ್ ಈ ಕ್ಲಾಸ್ ನಲ್ಲಿ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರುವಂತಹ ಟಾಪಿಕ್ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹೌದಾ? ಇದಿಷ್ಟು ಅರ್ಥ ಆಗಿದ್ಯಾ? ಸೊ ಇಲ್ಲಿಗೆ ನಾವೊಂದು ಗೆರೆಯನ್ನ ಹೇಳ್ದಿರೋಣ. ಮುಂದಿನ ಕ್ಲಾಸ್ ನಿಂದ ನಿಮ್ಗೆ ವಿದ್ಯುತ್ ಎಲೆಕ್ಟ್ರೋಲೈಸಿಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಕ್ಯಾಥೋಡ್, ಅನಾಯ್ಡ್, ಇದ್ರ ಬಗ್ಗೆ, ವಿದ್ಯುತ್ ದ್ವಾರಗಳ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈಗ ನೆಕ್ಸ್ಟ್ ಇವಾಗ ಏನ್ ಮಾಡೋಣ, ಒಂದು ಮಲ್ಟಿಪಲ್ ಚಾಯ್ಸ್ ಟೆಸ್ಟ್ ಅನ್ನ ಮುಗಿಸ್ಬಿಡೋಣ. ಈಗ ಪಾಠದ ಪರಿಚಯ ಅನ್ನೋದು ಸಿಮ್ಯುಲೇಷನ್ ಮೂಲಕ ಅಚ್ಚುಕಟ್ಟಾಗಿ ಆಗಿದೆ. ಹೌದಾ? ಈ ಸಿಮ್ಯುಲೇಷನ್ ನೀವು ಕಲ್ತಿದ್ಯಲ್ಲಿ ಓ ಲ್ಯಾಬ್ಸ್ ಅಲ್ಲಿ ನೀವು ಸಹ ಈ ಸಿಮ್ಯುಲೇಷನ್ ನ ಪ್ರಾಕ್ಟೀಸ್ ಮಾಡಬಹುದು. ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಟೆಸ್ಟ್, ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಂರಕ್ಷಣೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ನಿಮ್ಗೆಲ್ಲರಿಗೂ ಕಾಣಿಸ್ತಾ ಇದೆಯಾ ನನ್ನ? ಓಕೆ, ಸ್ಕ್ರೀನ್. ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ. ಮೊದಲನೇ ಪ್ರಶ್ನೆ ಹೀಗಿದೆ: ಅರಣ್ಯ ನಾಶ ಎಂದರೆ ಏನು? ಆಪ್ಷನ್ ಎ, ಮರಗಳನ್ನು ನೆಡುವುದು. ಆಪ್ಷನ್ ಬಿ, ಅರಣ್ಯ ಪ್ರದೇಶವನ್ನ ಕೃಷಿಗೆ ಬಳಸುವುದು. ಆಪ್ಷನ್ ಸಿ, ಅರಣ್ಯದಲ್ಲಿನ ಮರಗಳನ್ನ ಕಡಿದು ಭೂಮಿಯನ್ನ ಬೇರೆ ಉದ್ದೇಶಕ್ಕೆ ಬಳಸುವುದು. ಆಪ್ಷನ್ ಬಿ, ಅರಣ್ಯ ಪ್ರಾಣಿಗಳನ್ನ ರಕ್ಷಿಸುವುದು. ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಪ್ಲೀಸ್ ಸೆಲೆಕ್ಟ್ ದ ರೈಟ್ ಆನ್ಸರ್. ಸಮಯ ಓಡ್ತಾ ಇದೆ. ಅರಣ್ಯ ನಾಶ ಎಂದರೇನು? ವೆರಿ ಗುಡ್. ಸರಿಯಾದಂತಹ ಉತ್ತರ ಯಾವ್ದಾಗಿರುತ್ತೆ? ಆಪ್ಷನ್ ಸಿ, ಅರಣ್ಯದಲ್ಲಿರೋ ಮರಗಳನ್ನ ಕಡಿದು ಭೂಮಿಯನ್ನ ಬೇರೆ ಉದ್ದೇಶಕ್ಕೆ ಬಳಸೋದು. ನೆಕ್ಸ್ಟ್ ಎರಡನೇ ಪ್ರಶ್ನೆ: ಅರಣ್ಯ ನಾಶದಿಂದ ವಾತಾವರಣದಲ್ಲಿ ಹೆಚ್ಚಾಗುವ ಅನಿಲ ಯಾವುದು? ಅರಣ್ಯ ನಾಶದಿಂದ ವಾತಾವರಣದಲ್ಲಿ ಹೆಚ್ಚಾಗುವ ಅನಿಲ ಯಾವುದು? ಆಪ್ಷನ್ ಎ, ಆಮ್ಲಜನಕ. ಆಪ್ಷನ್ ಬಿ, ನೈಟ್ರೋಜನ್. ಆಪ್ಷನ್ ಸಿ, ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಡಿ, ಹೈಡ್ರೋಜನ್. ಟೈಮ್ ಓಡ್ತಾ ಇದೆ. ಅರಣ್ಯ ನಾಶದಿಂದ ಉಂಟಾಗುವಂತಹ ಪರಿಣಾಮದ ಕುರಿತು ಇತ್ತು. ಟೈಮ್ ಓಡ್ತಾ ಇದೆ ಮಕ್ಕಳೇ. ಸೊ ಏನಿರಬಹುದು ಉತ್ತರ? ಒನ್ಸ್ ಅಗೇನ್ ಆನ್ಸರ್ ಬಂದು
ಆಪ್ಷನ್ ಸಿ ಆಗಿರುತ್ತೆ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಮೂರನೇ ಪ್ರಶ್ನೆ. ಅರಣ್ಯ ನಾಶದ ಪರಿಣಾಮವಾಗಿ ಮಣ್ಣಿನಲ್ಲಿ ಸಂಭವಿಸುವ ಪ್ರಮುಖ ಬದಲಾವಣೆ ಯಾವುದು? ಅರಣ್ಯ ನಾಶದ ಪರಿಣಾಮವಾಗಿ ಮಣ್ಣಿನಲ್ಲಿ ಸಂಭವಿಸುವ ಪ್ರಮುಖ ಬದಲಾವಣೆ ಯಾವುದು? ಆಪ್ಷನ್ ಎ ಮಣ್ಣಿನ ಫಲವತ್ತತೆ ಹೆಚ್ಚಾಗುವುದು, ಆಪ್ಷನ್ ಬಿ ಮಣ್ಣಿನ ಸವೆತ ಕಡಿಮೆಯಾಗುವುದು, ಆಪ್ಷನ್ ಸಿ ಮಣ್ಣಿನ ಸವೆತ ಹೆಚ್ಚಾಗುವುದು, ಆಪ್ಷನ್ ಡಿ ಮಣ್ಣು ಸಂಪೂರ್ಣ ಅಳಿದು ಹೋಗುವುದು. ಟೈಮ್ ಸ್ಟಾರ್ಟ್ಸ್ ನೌ. ಸೊ ಸಮಯ ಓಡ್ತಾ ಇದೆ. ಸೊ ಏನು ಉತ್ತರ ಇದಕ್ಕೆ? ವೆರಿ ಗುಡ್, ಮಣ್ಣಿನ ಸವೆತ ಹೆಚ್ಚಾಗುವುದು. ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ. ಸಸ್ಯ ಮತ್ತು ಪ್ರಾಣಿಗಳ ವೈವಿಧ್ಯತೆಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಪರಿಸರ, ಆಪ್ಷನ್ ಬಿ ಜೀವ ವೈವಿಧ್ಯತೆ, ಆಪ್ಷನ್ ಸಿ ಆಹಾರ ಸರಪಳಿ, ಆಪ್ಷನ್ ಡಿ ಪರಿಸರ ಮಾಲಿನ್ಯ. ಟೈಮ್ ಓಡ್ತಾ ಇದೆ. ವೆರಿ ಗುಡ್, ವಿ ಕಾಲ್ ಇಟ್ ಆಸ್ ಜೀವ ವೈವಿಧ್ಯತೆ. ಐದನೇ ಪ್ರಶ್ನೆ. ವನ್ಯಜೀವಿ ಧಾಮಗಳ ಮುಖ್ಯ ಉದ್ದೇಶವೇನು? ವನ್ಯಜೀವಿ ಧಾಮಗಳ ಮುಖ್ಯ ಉದ್ದೇಶವೇನು? ಆಪ್ಷನ್ ಎ ಪ್ರವಾಸೋದ್ಯಮ ಅಭಿವೃದ್ಧಿ, ಆಪ್ಷನ್ ಬಿ ಕೈಗಾರಿಕಾ ಅಭಿವೃದ್ಧಿ, ಆಪ್ಷನ್ ಸಿ ವನ್ಯಜೀವಿಗಳು ಮತ್ತು ಅವುಗಳ ವಾಸಸ್ಥಳದ ಸಂರಕ್ಷಣೆ, ಆಪ್ಷನ್ ಡಿ ಕೃಷಿ ವಿಸ್ತರಣೆ. ಕೈಗಾರಿಕಾ ಅಂದ್ರೆ ಇಂಡಸ್ಟ್ರಿ. ಪ್ರಶ್ನೆ ಕೇಳಿದವ್ರಿಗೆ ಕೈಗಾರಿಕಾ ಅಂದ್ರೆ ಇಂಡಸ್ಟ್ರಿ. ಎಸ್, ಆಯ್ತಾ? ಟಾಪಿಕ್ ನೋಡ್ಕೊಂಡ್ರಾ? ಏನಿರಬಹುದು ಉತ್ತರ? ವೆರಿ ಗುಡ್, ವನ್ಯಜೀವಿ ಮತ್ತು ಅವುಗಳ ವಾಸಸ್ಥಳದ ಸಂರಕ್ಷಣೆ, ಇದು ವನ್ಯಜೀವಿ ಧಾಮಗಳ ಮುಖ್ಯ ಉದ್ದೇಶ. ಆರನೇ ಪ್ರಶ್ನೆ. ರಾಷ್ಟ್ರೀಯ ಉದ್ಯಾನದಲ್ಲಿ ಕೆಳಗಿನ ಯಾವುದನ್ನ ಅನುಮತಿಸುವುದಿಲ್ಲ? ವಿಚ್ ಇಸ್ ನಾಟ್ ಅಲೌಡ್? ಆಪ್ಷನ್ ಎ ವನ್ಯಜೀವಿ ಸಂರಕ್ಷಣೆ, ಆಪ್ಷನ್ ಬಿ ಮರ ಕಡಿಯುವುದು, ಆಪ್ಷನ್ ಸಿ ವೈಜ್ಞಾನಿಕ ಅಧ್ಯಯನ ಮಾಡೋದು, ಆಪ್ಷನ್ ಡಿ ಪರಿಸರ ಶಿಕ್ಷಣ. ಸೊ ಯಾವ್ದನ್ನ ಅಲೋ ಮಾಡೋದಿಲ್ಲ? ವೆರಿ ಗುಡ್, ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮರ ಕಡಿಯುವುದು. ನೆಕ್ಸ್ಟ್ ಏಳನೇ ಪ್ರಶ್ನೆ. ಜೀವಮಂಡಲ ಸಂರಕ್ಷಿತ ಪ್ರದೇಶದ ವಿಶೇಷತೆ ಯಾವುದು? ಜೀವಮಂಡಲ ಸಂರಕ್ಷಿತ ಪ್ರದೇಶದ ವಿಶೇಷತೆ ಯಾವುದು?
ಆಪ್ಷನ್ ಎ ಕೇವಲ ಪ್ರಾಣಿಗಳ ರಕ್ಷಣೆ, ಆಪ್ಷನ್ ಬಿ ಕೇವಲ ಸಸ್ಯಗಳ ರಕ್ಷಣೆ, ಸಸ್ಯ ಪ್ರಾಣಿ ಮತ್ತು ಮಾನವನ ಸಹ ಬಾಳ್ವೆ, ಆಪ್ಷನ್ ಡಿ ಕೈಗಾರಿಕಾ ಚಟುವಟಿಕೆ. ಆಯ್ತಾ? ನೋಟ್ ಮಾಡ್ಕೊಂಡ್ರಾ? ಸೊ ಏನಿರಬಹುದು ಉತ್ತರ? ವೆರಿ ಗುಡ್. ಸಸ್ಯ ಪ್ರಾಣಿ ಮತ್ತು ಮಾನವನ ಸಹ ಬಾಳ್ವೆ. ನೆಕ್ಸ್ಟ್, ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವ ಸಸ್ಯ ಅಥವಾ ಪ್ರಾಣಿಯನ್ನ ಏನೆಂದು ಕರೆಯುತ್ತಾರೆ? ನಿರ್ದಿಷ್ಟ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವ ಸಸ್ಯ ಅಥವಾ ಪ್ರಾಣಿಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ವಲಸಿಗ ಪ್ರಾಣಿ, ಆಪ್ಷನ್ ಬಿ ಸ್ಥಳೀಯ ಜಾತಿ, ಆಪ್ಷನ್ ಸಿ ಅಪಾಯಕಾರಿ ಜಾತಿ, ಆಪ್ಷನ್ ಡಿ ಸಾಕು ಪ್ರಾಣಿ. ಸಮಯ ಓಡ್ತಾ ಇದೆ. ಸೊ ಏನಿರಬಹುದು ಉತ್ತರ? ಎಸ್, ಯು ಆರ್ ರೈಟ್. ಉತ್ತರ ಬಂದು ಸ್ಥಳೀಯ ಜಾತಿ, ಅದೊಂದು ಕಡೆ ಮಾತ್ರ ಸಿಗುವಂತಹ ಪ್ರಾಣಿ. ನೆಕ್ಸ್ಟ್ 9ನೇ ಪ್ರಶ್ನೆ, 9th ಕ್ವೆಶ್ಚನ್. ಸಸ್ಯ ಸಂಪತ್ತು ಫ್ಲೋರಾ ಎಂದರೆ? ಆಪ್ಷನ್ ಎ ಆ ಪ್ರದೇಶದ ಪ್ರಾಣಿಗಳು, ಆ ಪ್ರದೇಶದ ಸಸ್ಯಗಳು, ಆಪ್ಷನ್ ಬಿ, ಆಪ್ಷನ್ ಸಿ ಆ ಪ್ರದೇಶದ ಮಣ್ಣು, ಆಪ್ಷನ್ ಡಿ ಆ ಪ್ರದೇಶದ ಹವಾಮಾನ. ಸಮಯ ಓಡ್ತಾ ಇದೆ. ಸೊ ಏನಿರಬಹುದು ಉತ್ತರ? ವೆರಿ ಗುಡ್. ಫ್ಲೋರಾ ಅಂದ್ರೆ ಆ ಪ್ರದೇಶದ ಸಸ್ಯಗಳು, ಫೌನಾ ಅಂದ್ರೆ ಆ ಪ್ರದೇಶದ ಪ್ರಾಣಿಗಳು. ಕನ್ಫ್ಯೂಸ್ ಆಗ್ಬೇಡಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, 10ನೇ ಪ್ರಶ್ನೆ. ಅರಣ್ಯ ನಾಶದಿಂದ ನೀರಿನ ಚಕ್ರದ ಮೇಲೆ ಆಗುವ ಪರಿಣಾಮ ಯಾವುದು? ಅರಣ್ಯ ನಾಶದಿಂದ ನೀರಿನ ಚಕ್ರದ ಮೇಲೆ ಆಗುವ ಪರಿಣಾಮ ಯಾವುದು? ಆಪ್ಷನ್ ಎ ಮಳೆಯ ಪ್ರಮಾಣ ಹೆಚ್ಚಾಗುವುದು, ಆಪ್ಷನ್ ಬಿ ಮಳೆಯ ಪ್ರಮಾಣ ಸಮವಾಗಿರುವುದು, ಆಪ್ಷನ್ ಸಿ ಮಳೆಯ ಪ್ರಮಾಣ ಕಡಿಮೆಯಾಗುವುದು, ಆಪ್ಷನ್ ಡಿ ಮಳೆಯೊಂದಿಗೆ ಸಂಬಂಧವಿಲ್ಲ. ಸೊ ಟೈಮ್ಸ್ ಓಡ್ತಾ ಇದೆ. ವೆರಿ ಗುಡ್. ಸರಿಯಾದಂತಹ ಉತ್ತರ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ ಅರಣ್ಯ ನಾಶ ಉಂಟಾಗೋದ್ರಿಂದ. ಸೊ ಇದಿಷ್ಟು ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿತ್ತು. ನಿಮ್ಮೆಲ್ಲರಿಗೂ ಇದು ಅರ್ಥ ಆಯ್ತು ಹಾಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಈಗ ಕೊನೆಯ ಸೆಗ್ಮೆಂಟ್, ಅದು ಬಂದು ಡಿಕ್ಟೇಷನ್. ಓಕೆ, ಉಕ್ತ ಲೇಖನ. 5 ಪದಗಳನ್ನ ಹೇಳ್ತೀನಿ, ಬೇಗ ಬೇಗ ನೋಟ್ ಮಾಡ್ಕೊಳ್ಳಿ. ಮೊದಲನೇ ಪದ ಈ ಪಾಠಕ್ಕೆ ಸಂಬಂಧಪಟ್ಟಿದ್ದು ಜೀವ ವೈವಿಧ್ಯತೆ. ಫಸ್ಟ್ ವರ್ಡ್ ಜೀವ ವೈವಿಧ್ಯತೆ. ಜೀವ ವೈವಿಧ್ಯತೆ. ಎರಡನೇ ಪದ ಅರಣ್ಯ ನಾಶ. ಅರಣ್ಯ ನಾಶ. ಅರಣ್ಯ ನಾಶ. ಮೂರನೇ ಪದ ಜೀವ ಮಂಡಲ ಸಂರಕ್ಷಿತ ಪ್ರದೇಶ. ಜೀವ ಮಂಡಲ ಸಂರಕ್ಷಿತ ಪ್ರದೇಶ.
ಜೀವ ಮಂಡಲ ಸಂರಕ್ಷಿತ ಪ್ರದೇಶ. 4ನೆಯ ಪದ ವನ್ಯಜೀವಿ ಧಾಮ. ವನ್ಯಜೀವಿ ಧಾಮ. ವನ್ಯಜೀವಿ ಧಾಮ. ಲಾಸ್ಟ್ ವರ್ಡ್ 5ನೇ ಪದ ಸ್ಥಳೀಯ ಪ್ರಭೇದ. ಸ್ಥಳೀಯ ಪ್ರಭೇದ. ಸ್ಥಳೀಯ ಪ್ರಭೇದ. ಓಕೆ, ವೆಲ್, ಇದಾಗಿತ್ತು ಮಕ್ಕಳೇ ಇವತ್ತಿನ ಕ್ಲಾಸ್. ಸೊ ನಾವಿಷ್ಟುನು ಈ ಕ್ಲಾಸ್ ನಲ್ಲಿ ಕವರ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರಿ. ಧನ್ಯವಾದಗಳು ತಮ್ಮೆಲ್ಲರಿಗೂ ಇವತ್ತಿನ ಕ್ಲಾಸ್ ನ ಅಟೆಂಡ್ ಮಾಡಿದ್ಕೆ. ಎಲ್ಲರಿಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.